ಆತ್ಮೀಯ ಸ್ನೇಹಿತರೆ, ಈ ದಿನ ಹರಲೀಲೆ ಗದ್ಯ ಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆಯನ್ನು ನೋಡೋಣ. ಹರಲೀಲೆ ಕವಿ ಪರಿಚಯ. ಕವಿ ಹರಿಹರ. ಬಿರುದು ರಗಳೆ ಕವಿ. ಸ್ಥಳ ಹಂಪೆ. ಕಾಲ ಸುಮಾರು ಕ್ರಿಸ್ತಶಕ 1200. ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ. ಚಂಪು ಕೃತಿ ಗಿರಿಜಾ ಕಲ್ಯಾಣ. ರಗಳೆಗಳು ದೇವರ ದಾಸಿಮಯ್ಯ, ಪ್ರಭುದೇವ, ಬಸವಣ್ಣ, ಅಕ್ಕ ಮಹಾದೇವಿ, ಗುಂಡಯ್ಯ, ಮಾದಾರ ಚೆನ್ನಯ್ಯ. ರಗಳೆಗಳು. ಆಕಾರ ಗ್ರಂಥ ನಂಬಿಯಣ್ಣನ ರಗಳೆಯ 6ನೆಯ ಸ್ಥಳ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಹರಲೀಲೆ ಕಾವ್ಯಭಾಗದ ಮೂಲ ಕೃತಿ ಯಾವುದು? ಹರಲೀಲೆ ಕಾವ್ಯಭಾಗದ ಮೂಲ ಕೃತಿ ನಂಬಿಯಣ್ಣನ ರಗಳೆ. ಹರಲೀಲೆ ಪಾಠದ ಕವಿಯ ಹೆಸರೇನು? ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಗಿರಿಜೆಯು ಊರ ಹೊರಗಿನ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು. ಹರಿಹರ ಬರೆದಿರುವ 2 ಕೃತಿಗಳನ್ನು ಹೆಸರಿಸಿ. ಹರಿಹರ ಬರೆದಿರುವ 2 ಕೃತಿಗಳು ಗಿರಿಜಾ ಕಲ್ಯಾಣ ಮತ್ತು ನಂಬಿಯಣ್ಣನ ರಗಳೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ಪಾರ್ವತಿ ದೇವಿಯೇ ಕೇಳು, ಭೂಲೋಕದಲ್ಲಿ ನಮ್ಮ ರುದ್ರಗಣದ ಸದಸ್ಯನಾಗಿದ್ದ ಪುಷ್ಪದತ್ತನು ನಂಬಿಯಣ್ಣನಾಗಿ ಜನಿಸಿದ್ದಾನೆ. ಅವನು ಗೃಹಸ್ಥನಾಗಲು ಹವಣಿಸುತ್ತಿದ್ದಾನೆ. ಇಲ್ಲಿದ್ದ ರುದ್ರಕನ್ನಿಕೆಯರು ತಿರುವಾರೂರು ಎಂಬಲ್ಲಿ ಪರವೆ ಸಂಖಿಲಿಯರಾಗಿ ಜನಿಸಿದ್ದಾರೆ. ನಾನು ಹೋಗಿ ಅವರಿಂದ ಪೂಜೆಯನ್ನು ಕೈಗೊಂಡು ಮತ್ತೆ ಕೈಲಾಸಕ್ಕೆ ಕರೆತರುವೆನು ಎಂದು ವಿರೂಪಾಕ್ಷನು ಗಿರಿಜೆಗೆ ಹೀಗೆ ಹೇಳಿದನು. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿ. ಮಣಮಂದಪುತ್ತೂರು, ತಿರುವಾರೂರು, ತಿರುವತ್ತಿಯೂರು ಎಂಬುವು ಚೋಳ ದೇಶದಲ್ಲಿದ್ದ ಗ್ರಾಮಗಳು. ರುದ್ರ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ. ರುದ್ರ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿರುವಾಗ ತಲೆ ನಡುಗುತ್ತಿತ್ತು, ಕೈಕಾಲುಗಳು ನಡುಗುತ್ತಿದ್ದವು, ಕೆಮ್ಮುತ್ತಾ ಇದ್ದನು. ಗೊರಗೊರನೆ ಗೂರಲು ದನಿಯಿಂದ ಕೆಮ್ಮುತ್ತಿದ್ದನು. ಕೋಲೂರಿಕೊಂಡು ನಡುಗುವ ಧ್ವನಿಯಲ್ಲಿ ನಮಃ ಶಿವಾಯ ನಮಃ ಶಿವಾಯ ಎಂದು ನುಡಿಯುತ್ತಿದ್ದನು. ಕೆಳಗೆ ಬಿದ್ದ ರುದ್ರನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು? ರುದ್ರ ಮಹೇಶ್ವರನು ಕೆಳಗೆ ಬಿದ್ದಾಗ ಜನರು ಶೈತ್ಯೋಪಚಾರ ಮಾಡಿ ಎಬ್ಬಿಸಿದರು. ಜನರು ಕೋಪದಿಂದ ಈ ರುದ್ರ ಹುಚ್ಚನನ್ನು ಒಳಗೆ ಬಿಟ್ಟವರಾರು? ಈ ರುದ್ರನಿಂದ ತುಪ್ಪದ ಗಡಿಗೆಗಳು ಹೊಡೆದು ಪುರೋಹಿತರ ಮೇಲೆಲ್ಲ ಚೆಲ್ಲುವಂತಾಯಿತು. ಮುಪ್ಪಿನ ಮರುಳ ಬಡಗೋವಿನಂತಿರುವನು. ಈತ ಬ್ರಹ್ಮಹತ್ಯಾ ದೋಷದವನು. ಇವನಿಂದ ಅಪಶಕುನವಾಯಿತು. ಈ ಮದುವೆಗೆ ಒಳ್ಳೆಯದಾಗುವುದಿಲ್ಲ. ಈತನನ್ನು ಹೊರಗೆ ಕಳುಹಿಸಿ ಎಂದರು. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಿವನು ರುದ್ರ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು? ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ 2 ರುದ್ರಕನ್ನಿಕೆಯರು ಹೂ ಬಿಡಿಸುತ್ತಿದ್ದರು. ಇದನ್ನು ರುದ್ರಗಣದ ಸದಸ್ಯರಲ್ಲೊಬ್ಬನಾದ ಪುಷ್ಪದತ್ತ ಗಮನಿಸಿ ಅವರನ್ನು ಅನುರಾಗ ಭಾವದಿಂದ ನೋಡಿದನು. ಪುಷ್ಪದತ್ತನನ್ನು ಕಂಡ ರುದ್ರಕನ್ನಿಕೆಯರೂ ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದ ಮತ್ತು ಅಸಮಾಧಾನ ಹೊಂದಿದ. ಕೈಲಾಸದಲ್ಲಿ ಗಣಗಳು ಇಂತಹ ವಿಕಾರ ಭಾವನೆಯನ್ನು ಹೊಂದಿರುವುದು ಅಪರಾಧ. ಹಾಗಾಗಿ ಶಿವನು ಈ 3 ಇಹಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು. ಇದರಿಂದ ನೊಂದ ಪುಷ್ಪದತ್ತ, ನಿಮ್ಮನ್ನಗಲಿ ನಾನಿರಲಾರೆ, ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸಲು, ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು, ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆ ನೀಡಿದ. ಹೀಗಾಗಿ ಚೋಳ ದೇಶದ ರಾಜಮನೆತನದಲ್ಲಿ ನಂಬಿಯಣ್ಣನಾಗಿ ಪುಷ್ಪದತ್ತನು, ಪರವೆ ಸಂಕಿಲಿಯರಾಗಿ ರುದ್ರಕನ್ನಿಕೆಯರು ಹುಟ್ಟಿದರು. ಆ ಕಾರಣಕ್ಕಾಗಿ ಶಿವನು ರುದ್ರ ಮಹೇಶ್ವರನಾಗಿ ವೇಷ ಧರಿಸಿದನು. ರುದ್ರ ಮಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಹರಿಹರ ಕವಿಯು ರುದ್ರ ಮಹೇಶ್ವರನ ವೇಷಭೂಷಣಗಳನ್ನು ಹೀಗೆ ಬಣ್ಣಿಸಿದ್ದಾನೆ. ರುದ್ರ ಮಹೇಶ್ವರನು 100 ವರ್ಷ ತುಂಬಿದವನಂತೆ ಕಾಣಿಸುತ್ತಿರುತ್ತಾನೆ.
ಕಾಲಿನಿಂದ ತಲೆಯವರೆಗೂ ವಿಭೂತಿಯನ್ನು ಬಳಿದುಕೊಂಡಿರುತ್ತಾನೆ. ಬಿಳಿ ಕೂದಲು, ಸುಕ್ಕುಗಟ್ಟಿದ ಶರೀರ, ಚಂದ್ರನನ್ನೇ ಕೊಡೆಯನ್ನಾಗಿಸಿ, ತ್ರಿಶೂಲವನ್ನು ಹಿಡಿಯನ್ನಾಗಿಸಿ, ತಲೆಬುರುಡೆಯುಳ್ಳ ಗದೆಯನ್ನು ಊರುಗೋಲಾಗಿಸಿ, ಬ್ರಹ್ಮನ ಶಿರವನ್ನು ಕಮಂಡಲವನ್ನಾಗಿಸಿ, ಹುಲಿದೊಗಲು ಗಜಚರ್ಮಗಳನ್ನು ಪಂಚೆಯನ್ನಾಗಿಸಿ, ಶಿರಮಾಲೆಯನ್ನು ಜಪಮಾಲೆಯನ್ನಾಗಿಸಿಕೊಂಡಿದ್ದನೆಂದು ವರ್ಣಿಸಲಾಗಿದೆ. ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾವುವು? ವಿವಾಹ ಮಂಟಪದೊಳಗೆ ಶಿವನು ಮೆಲ್ಲ ಮೆಲ್ಲನೆ ನೋಡುತ್ತಾ, ಮನದೊಳಗೆ ನಗುತ್ತಾ, ಕೋಲನೂರಿಕೊಂಡು ಕೆಮ್ಮುತ್ತಾ, ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೆಡರನ್ನು ಎಡವಿ ನಮಃ ಶಿವಾಯ ಎಂಬ ರುದ್ಧಧ್ವನಿ ಅವನ ಬಾಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದು, ಅಲ್ಲಿ ಕುಳಿತಿದ್ದವರ ಮುಖಕ್ಕೆ, ಕಣ್ಣುಗಳಿಗೆ, ಮೈಯ ಮೇಲೆ ತುಪ್ಪ ಚೆಲ್ಲಿತು. ಅಲ್ಲಿ ನೆರೆದಿದ್ದವರೆಲ್ಲ ಹಾಗೆ ಬಿದ್ದ ರುದ್ಧ ಮಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು. ಆದರೆ ಅವನು ಒಂದು ಹೆಜ್ಜೆ ಇಟ್ಟು ಮತ್ತೆ ತಡವರಿಸಿ ನಿಲ್ಲಲಾರದೆ ತಟ್ಟನೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು. ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು. ಅಲ್ಲಿದ್ದ ಜೋಯಿಸರು ಚದುರಿ ಅತ್ತಿತ್ತ ಓಡಿಹೋದರು. ನಂತರ ಮೂರ್ಛೆ ಹೋದಂತೆ ಬಿದ್ದಿದ್ದ ಅವನನ್ನು ಎಲ್ಲರೂ ಸುತ್ತುವರೆದು ನೀರು ಹಾಕಿ ಎಚ್ಚರಿಸಿ ನಿಲ್ಲಿಸಿದ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲಿಯೂ ಬೀಳುತ್ತಿರಲಿಲ್ಲ. ಎಲ್ಲರೂ ಮೆಲ್ಲನೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು. ಅವರು ಇವನನ್ನು ಒಳಗೆ ಬಿಡಬೇಡವೆಂಬುದು ದ್ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ರುದ್ಧ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವ ಶಿವ ಎಂದು ಕೂಗುತ್ತಾ ಅವಾಂತರ ಮಾಡಿದನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಸಕಲ ಸುಖವಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್. ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಶಿವನು ಗಿರಿಜೆಗೆ ಹೇಳಿದನು. ಸಂದರ್ಭ: ಈ ಮಾತನ್ನು ಶಿವನು ಗಿರಿಜೆಗೆ ಹೇಳುತ್ತಾನೆ. ಶಿವನ ಶಾಪದಿಂದ ಚೋಳ ದೇಶದಲ್ಲಿ ನಂಬಿ ಎಂಬ ಹೆಸರಿನಿಂದ ಜನಿಸಿದ್ದ ಪುಷ್ಪದತ್ತ ಹಾಗೂ ಪರವೆ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ್ದ ರುದ್ರಕನ್ನಿಕೆಯರನ್ನು ಅವರಿಗೆ ಮಾತು ಕೊಟ್ಟಿದ್ದಂತೆ ಕೈಲಾಸಕ್ಕೆ ಕರೆತರುವುದಕ್ಕಾಗಿ ಹೇಳುತ್ತಾ ಭೂಲೋಕದಲ್ಲಿ ನಂಬಿಯಣ್ಣನ ಮದುವೆಯಲ್ಲಿ ಸಕಲ ಸುಖವನ್ನು ಅವನಿಂದ ಸೇವೆಯಾಗಿ ಪಡೆದು ಬರುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ. ಸ್ವಾರಸ್ಯ: ಭಕ್ತ ರಕ್ಷಕನಾದ ಶಿವನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಂಬಿಯಣ್ಣನಿಂದ ಸಕಲ ಸುಖವನ್ನು ಪಡೆದು ಬರುವುದಾಗಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ. ನೀನತ್ಯಂತ ಕರುಣಿ. ಈ ವಾಕ್ಯವನ್ನು ಹರಿಹರ ಕವಿಯು ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಶಿವನು ಗಿರಿಜೆಗೆ ಹೇಳಿದನು. ಸಂದರ್ಭ: ನಂಬಿಯಣ್ಣ ಮತ್ತು ಪರವೆ ಸಂಕಿಲಿಯರನ್ನು ಮದುವೆಯ ಮಂಟಪದಿಂದ ಕರೆತರಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ. ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ: ನೀನು ಕರುಣಾಮಯಿ, ಆದರೆ ನಾನು ಮಾಡುವುದು ನಿಷ್ಠೂರದ ಕೆಲಸ, ಆದ್ದರಿಂದ ನೀನು ಬರುವುದು ಬೇಡವೆನ್ನುತ್ತಾನೆ. ಸ್ವಾರಸ್ಯ: ಶಿವನು ನಂಬಿಯಣ್ಣನ ಮದುವೆಯಲ್ಲಿ ಅವಾಂತರ ಮಾಡಲು ಹೋಗುವ ಉದ್ದೇಶ ಹೊಂದಿದ್ದು, ಕರುಣಾಮಯಿಯಾದ ಗಿರಿಜೆ ಬಂದರೆ ತನ್ನ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಬಹುದೆಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ. ಪುಣ್ಯಂ ಪಣ್ಣಾದಂತೆ. ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ.
ಈ ಮಾತನ್ನು ಕವಿ ವೃದ್ಧ ಮಹೇಶ್ವರನನ್ನು ಕುರಿತು ಹೇಳಿದ್ದಾನೆ. ಸಂದರ್ಭ: ಭೂಲೋಕಕ್ಕೆ ಹೋಗುವಾಗ ಶಿವನು ಧರಿಸಿದ ವೃದ್ಧ ಮಹೇಶ್ವರ ವೇಷವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ. ಸುಕ್ಕುಗಟ್ಟಿ ನೇತಾಡುವ ಚರ್ಮ, ನೆಲಕ್ಕೆ ಊರಿದ ಊರುಗೋಲು, ಇಳಿಬಿಟ್ಟ ಬಿಳಿಯ ಗಡ್ಡ, ನಡುಗುವ ನರೆತ ತಲೆ, ಹೀಗೆ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾನೆ. ಸ್ವಾರಸ್ಯ: ಪುಣ್ಯ ವಿಶೇಷನಾದ ವೃದ್ಧ ಮಹೇಶ್ವರನ ಆ ವೇಷವನ್ನು ಪುಣ್ಯ ಹಣ್ಣಾದಂತೆ ಎಂದು ವರ್ಣಿಸುವುದು ಸ್ವಾರಸ್ಯಕರವಾಗಿದೆ. ಈ ವೃದ್ಧಂ ಕಿರುಕುಳನಲ್ಲ. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನರು ವೃದ್ಧ ಮಹೇಶ್ವರನನ್ನು ಕುರಿತು ಹೇಳಿದ್ದಾರೆ. ಸಂದರ್ಭ: ವೃದ್ಧ ಮಹೇಶ್ವರನ ಕಾಟ ತಾಳಲಾರದೆ ಜನರೆಲ್ಲ ಸೇರಿ ಅವನನ್ನು ಮದುವೆ ಚಪ್ಪರದ ಹೊರಗೆ ತಂದು ಇಳಿಸಿ ಒಳಗೆ ಹೋಗುವಷ್ಟರಲ್ಲಿ ಅವನು ಅವರಿಗಿಂತ ಮುಂದೆ ಒಳಗೆ ಇದ್ದನು. ಅಲ್ಲದೆ ಅಲ್ಲಿದ್ದ ತೋರಣವನ್ನು ಕಿತ್ತು ಹಾಕುತ್ತಾ ಶಿವ ಶಿವ ಎನ್ನುತ್ತಿರುವುದನ್ನು ನೋಡಿ ಆ ಜನರೆಲ್ಲ ಆಶ್ಚರ್ಯಗೊಂಡು, ಈ ವೃದ್ಧ ನಮಗೆ ಕಿರುಕುಳ ಕೊಡುವವನಲ್ಲ, ಈತನಾರೋ ಪವಾಡ ಪುರುಷನಿರಬೇಕು ಎಂದು ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಆತನ ನಡವಳಿಕೆಯನ್ನು ನೋಡಿ ಜನರು ಈತ ಕಿರುಕುಳ ಕೊಡಲು ಬಂದವನಲ್ಲ ಎಂದು ಯೋಚಿಸಿದ್ದು ಸ್ವಾರಸ್ಯಪೂರ್ಣವಾಗಿದೆ. ಬಿಟ್ಟ ಸ್ಥಳ ತುಂಬಿರಿ. ಹರಿಹರನ ಕಾಲ 1200. ವೃದ್ಧ ಮಹೇಶ್ವರ ತುಪ್ಪದ ಕೊಡದ ಮೇಲೆ ಬಿದ್ದನು. ಹರಲೀಲೆ ಪಾಠವನ್ನು ನಂಬಿಯಣ್ಣನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ವೃದ್ಧ ಮಹೇಶ್ವರನು ಕೈಲಾಸದಿಂದ ಮಣಮಂದಪುತ್ತೂರಿಗೆ ಬಂದನು. ಹೊಂದಿಸಿ ಬರೆಯಿರಿ. ಪುಷ್ಪದತ್ತ ನಂಬಿಯಣ್ಣ, ರುದ್ರಕನ್ನಿಕೆಯರು, ಪರವೆ ಸಂಕಿಲೆ, ಚೋಳದೇಶ, ಮಣಮಂದಪುತ್ತೂರು, ಕದ, ಬಾಗಿಲು, ಗಿರಿಜೆ, ಪಾರ್ವತಿ. ಭಾಷಾ ಚಟುವಟಿಕೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ. ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ. ಎರಡನೆಯ ಗುಂಪಿನಲ್ಲಿರುವ ಧಾತುಗಳಿಗೆ ಅಲ್ಪಡು ಪ್ರತ್ಯಯ ಸೇರಿದೆ. ಇವೇ ಕರ್ಮಣಿ ಪ್ರಯೋಗ ವಾಕ್ಯಗಳು. ವಿಧ್ಯರ್ಥಕ ಕ್ರಿಯಾಪದ ಎಂದರೇನು? 2 ಉದಾಹರಣೆ ಕೊಡಿ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳೇ ವಿಧ್ಯರ್ಥಕ ಕ್ರಿಯಾಪದಗಳು. ಉದಾಹರಣೆಗೆ, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಅವರು ಪಾಠವನ್ನು ಓದಲಿ, ಭೀಮನಿಗೆ ಜಯವಾಗಲಿ. ಸಂಭಾವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ. ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭಾವನಾರ್ಥಕ ಕ್ರಿಯಾಪದಗಳು. ಉದಾಹರಣೆಗೆ, ಅವರು ನಾಳೆ ಬಂದಾರು, ಚೆಂಡು ಮೇಲಕ್ಕೆ ಹೋದೀತು. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಉಂಟು ಮಾಡಲಿ. ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ತಿನ್ನನು, ಇದು ಈ ಗುಂಪಿಗೆ ಸೇರಿದ ಪದವಾಗಿದೆ. ಉಪಮಾ. ಎಳಸಿರ್ಪ, ಈ ಪದದ ಅರ್ಥ ಸುತ್ತುವರಿದಿರುವ. ಪ್ರಬಂಧ. ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪ್ರತಿ ರಾಷ್ಟ್ರಕ್ಕೂ ತಮ್ಮದೇ ಆದ ಹಬ್ಬಗಳಿವೆ. ಇದು ಜನಾಂಗೀಯ ಹಬ್ಬವಲ್ಲ. ಸರ್ವಧರ್ಮೀಯರು ನಾವೆಲ್ಲರೂ ಒಂದೇ, ಅನೇಕತೆಯಲ್ಲಿ ಏಕತೆ ಎಂದು ಆಚರಿಸುವ ಹಬ್ಬವೇ ರಾಷ್ಟ್ರೀಯ ಹಬ್ಬ ಎನ್ನುತ್ತೇವೆ. ಇದು ಯಾರೊಬ್ಬರ ಮನೆಯ ಹಬ್ಬವಲ್ಲ. ಇಡೀ ರಾಷ್ಟ್ರದ ಜನತೆ, ಎಲ್ಲ ಧರ್ಮೀಯರು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. ಇದಕ್ಕೆ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಪಾಲ್ಗೊಳ್ಳಬಹುದಾದುದು. ಈ ರಾಷ್ಟ್ರೀಯ ಹಬ್ಬ ಯಾವುದೆಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ತಿಳಿಯೋಣ. ಸ್ವಾತಂತ್ರ್ಯ ದಿನಾಚರಣೆ. ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ದೇಶವನ್ನು ಹಿಂಪಡೆದ ದಿನವೇ
ಈ ಸ್ವಾತಂತ್ರ್ಯ ದಿನಾಚರಣೆ. ಈ ಒಂದು ಸುದಿನಕ್ಕಾಗಿ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮನ್ನೇ ಅರ್ಪಿಸಿಕೊಂಡಿದ್ದಾರೆ. ಮತ್ತೆ ಕೆಲವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಇಂತಹ ದಿನದಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದವರು ತಮ್ಮ ತನುಮನವನ್ನು ಅರ್ಪಿಸಿದವರೆಲ್ಲರನ್ನು ನೆನೆದು ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾವೆಲ್ಲರೂ ಒಂದೇ ಒಂದು ಮನೋಭಾವನೆಯನ್ನು ಬೆಳೆಸಿಕೊಂಡು ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಪ್ರತಿಯೊಬ್ಬರೂ ಆಚರಿಸುತ್ತಾರೆ. ಸುಮಾರು 200 ವರ್ಷಗಳಿಂದಲೂ ಇತರರ ಆಳ್ವಿಕೆಯಿಂದ ಮುಕ್ತಿ ಪಡೆದು ತಮ್ಮ ಕೈಗೆ ತೆಗೆದುಕೊಂಡ ದಿನವೇ ಈ ಸ್ವಾತಂತ್ರ್ಯ ದಿನಾಚರಣೆ. ಇದಕ್ಕಾಗಿ ಬಹಳವಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ ಗಾಂಧೀಜಿ, ನೆಹರು ಮತ್ತು ಅನೇಕ ಗಣ್ಯರು ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ಜವಾಹರ್ಲಾಲ್ ನೆಹರೂರವರು ದೆಹಲಿಯ ಕೆಂಪುಕೋಟೆಯ ಮೇಲೆ ನಮ್ಮ ಭಾರತೀಯರ ತ್ರಿವರ್ಣ ಧ್ವಜವನ್ನು ಹಾರಿಸಿ ಮೊದಲ ಪ್ರಧಾನಿ ಎಂಬ ಪಟ್ಟ ಅಲಂಕರಿಸಿದರು. ನಮ್ಮ ಪೂರ್ವಜರು ಬಹಳ ಕಷ್ಟಪಟ್ಟು ನಮ್ಮ ದೇಶವನ್ನು ಅನ್ಯರ ಕೈಯಿಂದ ಬಿಡಿಸಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರುವ ಮಹಾನ್ ವ್ಯಕ್ತಿಗಳನ್ನು ಅಂದು ನೆನೆದು ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿ, ಕೋರ್ಟು ಹೀಗೆ ನಾನಾ ಕಡೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತಳಿರು ತೋರಣ ಹಾಗೂ ನಾನಾ ವಿಧದ ರಂಗವಲ್ಲಿಯಿಂದ ಅಲಂಕರಿಸಿ ಭಾರತ ಮಾತೆ ಹಾಗೂ ಗಾಂಧೀಜಿ, ನೆಹರು ಅಂತಹ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನಿಟ್ಟು ಅಲಂಕರಿಸಿ ತ್ರಿವರ್ಣದಿಂದ ಕೂಡಿರುವ ರಾಷ್ಟ್ರಧ್ವಜವನ್ನು ಹಾರಿಸಿ ಸಿಹಿ ಹಂಚಿ ನಾನಾ ಬಗೆಯ ಸಾಂಸ್ಕೃತಿಕ ಉತ್ಸವಗಳನ್ನು ಆಚರಿಸಿ ಸಂತೋಷದಿಂದ ದಿನ ಕಳೆಯುವರು. ಆ ದಿನದ ಮಟ್ಟಿಗೆ ಅಂತಹ ವ್ಯಕ್ತಿಗಳನ್ನು ನೆನೆಯುವುದು ಮಾತ್ರವೇ ಅಲ್ಲ, ಅವರ ತತ್ವ ಆದರ್ಶಗಳನ್ನು ಮುಂದಿಟ್ಟುಕೊಂಡು ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಇತರರ ಪಾಲಿಗೆ ಮತ್ತೆ ಕೊಡದೆ ನಮ್ಮಲ್ಲೇ ಇಂತಹ ಅಮೂಲ್ಯವಾದ ಆಸ್ತಿಯನ್ನು ಉಳಿಸಿಕೊಂಡು ಹೋಗಲು ನಾವು ಕಾಯ ವಾಚ ಮನಸ ಶ್ರಮಿಸುತ್ತೇವೆ ಎಂಬ ಪ್ರತಿಜ್ಞೆಯನ್ನು ಮಾಡುವುದು ನಾಡಿನ ಜನತೆಯ ಮುಖ್ಯ ಕರ್ತವ್ಯವಾಗಿದೆ. ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯತೆ. ಪೀಠಿಕೆ. ಭಾರತವು ಅನೇಕ ಜನಾಂಗಗಳು, ಪಂಗಡಗಳು ಇರುವಂತಹ ಒಂದು ವಿಶಾಲ ರಾಷ್ಟ್ರ. ಎಲ್ಲ ವಿಧದ ಭಾಷೆ, ಸಂಸ್ಕೃತಿ, ಧರ್ಮ, ಜಾತಿಗಳ ಜನರು ತಮ್ಮ ಏಕತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಭಾರತವು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ರೂಪಿತವಾಗಿರುವ ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು ಪ್ರತಿಯೊಂದು ಧರ್ಮೀಯರು ತಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಲು ಅವಕಾಶವಿದೆ. ವಿಷಯ ನಿರೂಪಣೆ. ಭಾರತವು ವಿವಿಧ ಧರ್ಮ, ಭಾಷೆ, ಬುಡಕಟ್ಟು ಜನಾಂಗಗಳನ್ನು ಹೊಂದಿದ್ದು ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ವೈವಿಧ್ಯತೆಯನ್ನು ಕಾಣುತ್ತೇವೆ. ಏಕೆಂದರೆ ಭಾರತೀಯ ನಾಗರಿಕತೆಯು ಯಾವಾಗಲೂ ಧಾರ್ಮಿಕ ಹಾಗೂ ನೈತಿಕ ತಳಹದಿಯ ಮೇಲೆ ಚಲಿಸುತ್ತಿದೆ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸಾಂಸ್ಕೃತಿಕ ಮತ್ತು ಜೀವನ ಮಾರ್ಗದ ಒಗ್ಗಟ್ಟು ಹಾಗೂ ದೃಷ್ಟಿಕೋನವು ಧರ್ಮ, ನಂಬಿಕೆ ಮತ್ತು ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿದೆ. ಆದರೂ ನಮ್ಮಲ್ಲಿ ನಾವು ಭಾರತೀಯರು ಎಂಬ ಬಲವಾದ ಬೇರಿದೆ. ನಮ್ಮ ದೇಶದ ರಾಷ್ಟ್ರಗೀತೆ, ರಾಷ್ಟ್ರಭಾಷೆ, ರಾಷ್ಟ್ರಮುದ್ರೆ ಇವು ನಮ್ಮ ಏಕತೆಯ ಸಂಕೇತಗಳಾಗಿವೆ. ಅಲ್ಲದೆ ವಂದೇ ಮಾತರಂ, ಸಾರೇ ಜಹಾನ್ ಸೆ ಅಚ್ಚ, ಜನಗಣಮನ ಅಧಿನಾಯಕ ದಂತಹ ದೇಶಭಕ್ತಿ ಗೀತೆಗಳು ನಮ್ಮಲ್ಲಿ ದೇಶಪ್ರೇಮ, ದೇಶಾಭಿಮಾನವನ್ನು ಹುಟ್ಟಿಸುತ್ತವೆ. ಇಡೀ ದೇಶವೇ ವೈವಿಧ್ಯಮಯವಾದ ಸಾಂಸ್ಕೃತಿಕ ಆಚರಣೆಯಲ್ಲಿರುವಾಗ ನಾವು ಒಂದೇ ಮನೆಯವರಂತೆ ಕೂಡಿ ಬಾಳುತ್ತಿರುವುದು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು. ಉಪಸಂಹಾರ. ಇತ್ತೀಚೆಗೆ ಭಾರತೀಯ ಸಂಸ್ಕೃತಿಯು ಪ್ರಗತಿ ಹಾಗೂ ಬದಲಾವಣೆಯ ಹಂತದಲ್ಲಿದೆ. ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿಯ ಗಾಳಿಯು ಇಡೀ ವಿಶ್ವವೇ ನಮ್ಮನ್ನು ತಿರುಗಿ ನೋಡುವಂತೆ ಮಾಡಿದೆ, ಹಾಗೆಯೇ ನಡುಗಿಸುತ್ತಿದೆ. ಆದರೆ ಭಾರತೀಯರಾದ ನಾವು ಮಾತ್ರ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತಾ ನಮ್ಮ ದೇಶದ ಏಕತೆಯನ್ನು ಎತ್ತಿ ಹಿಡಿದಿದ್ದೇವೆ. ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪೀಠಿಕೆ. ಹಬ್ಬಗಳು ಜನರನ್ನು ಪ್ರೀತಿ ವಿಶ್ವಾಸಗಳಿಂದ ಬಂಧಿಸುವ ಸಾಧನಗಳು. ಹಬ್ಬಗಳ ಆಚರಣೆಯ ವೇಳೆಯಲ್ಲಿ ಜನರು ತಮ್ಮಲ್ಲಿನ
ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಂತೋಷ ಸಂಭ್ರಮಗಳಿಂದ ನಲಿಯುತ್ತಾರೆ. ಏಕೆಂದರೆ ಸಂತೋಷದ ಈ ಸಂದರ್ಭದಲ್ಲಿ ಜನರು ಭೇದ ಭಾವವನ್ನು ಮೆರೆಸುವುದಕ್ಕಿಂತಲೂ ಸಂಭ್ರಮಾಚರಣೆಯ ಮನೋಭಾವನೆಯಲ್ಲಿರುತ್ತಾರೆ. ಆದ್ದರಿಂದಲೇ ಹಬ್ಬಗಳು ದಯೆ ಮತ್ತು ಕ್ಷಮಾಗುಣದ ಪ್ರತೀಕಗಳಾಗಿಯೂ ಆಚರಣೆಗೊಳ್ಳುತ್ತವೆ. ವಿಷಯ ನಿರೂಪಣೆ: ದೀಪಾವಳಿ, ಯುಗಾದಿ, ಗಣೇಶ ಚತುರ್ಥಿ ಮುಂತಾದ ಹಬ್ಬಗಳನ್ನು ಹಿಂದೂಗಳು ಆಚರಿಸುತ್ತಾರೆ. ರಂಜಾನ್ ಮತ್ತು ಬಕ್ರೀದ್ಗಳನ್ನು ಮುಸ್ಲಿಮರು, ಕ್ರಿಸ್ಮಸ್ ಅನ್ನು ಕ್ರೈಸ್ತರು ಆಚರಿಸುತ್ತಾರೆ. ಇವೆಲ್ಲವೂ ಧಾರ್ಮಿಕ ಹಬ್ಬಗಳಾಗಿದ್ದು ಕೇವಲ ಆಯಾ ಧರ್ಮೀಯರಿಗೆ ಮಾತ್ರವೇ ಮೀಸಲಾಗಿದೆ. ಸಾಧಾರಣವಾಗಿ ಒಂದು ಧರ್ಮದ ಜನರು ಮತ್ತೊಂದು ಧರ್ಮದ ಹಬ್ಬಗಳನ್ನು ಆಚರಿಸುವುದಿಲ್ಲ. ಆದರೆ ರಾಷ್ಟ್ರೀಯ ಹಬ್ಬಗಳು ಹಾಗಲ್ಲ. ಇವುಗಳನ್ನು ನಮ್ಮ ದೇಶದ ಎಲ್ಲ ಜನರು ಯಾವುದೇ ಜಾತಿ, ಮತ, ಪಂಥ, ಲಿಂಗ, ವಯಸ್ಸು, ವರ್ಣ ಅಥವಾ ವರ್ಗಗಳ ಭೇದವಿಲ್ಲದೆ ಆಚರಿಸುತ್ತಾರೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ 3 ಸಂದರ್ಭಗಳನ್ನು ರಾಷ್ಟ್ರೀಯ ಹಬ್ಬಗಳೆಂದು ಆಚರಿಸುವ ಪರಿಪಾಠ ಬೆಳೆದು ಬಂದಿದೆ. ಅವೆಂದರೆ ಸ್ವಾತಂತ್ರ್ಯ ದಿನ, ಗಣತಂತ್ರ ದಿನ ಮತ್ತು ಗಾಂಧಿ ಜಯಂತಿ. ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುವುದು. ಅದರಂತೆಯೇ ನಮ್ಮದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ಗಣತಂತ್ರ ರಾಷ್ಟ್ರವಾದ ದಿನ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ರಾಷ್ಟ್ರಪಿತರೆನಿಸಿದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಎಂದು ಆಚರಿಸುತ್ತೇವೆ. ದೇಶದಲ್ಲಿ ಐಕ್ಯತೆಯನ್ನು ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಭಾರತವು ಹಲವು ಬಗೆಯ ಭಾಷೆ, ಧರ್ಮ, ಪಂಥ, ಸಂಸ್ಕೃತಿ ಹಾಗೂ ಪರಂಪರೆಗಳನ್ನು ಉಳ್ಳ ರಾಷ್ಟ್ರ. ವೈವಿಧ್ಯತೆಯು ನಮ್ಮ ದೇಶದ ಜೀವಾಳ. ಆದರೆ ಈ ವೈವಿಧ್ಯತೆಯು ದೇಶದ ವಿಘಟನೆಗೂ ಕಾರಣವಾಗುವ ಅಪಾಯವಿರುತ್ತದೆ. ರಾಷ್ಟ್ರೀಯ ಹಬ್ಬಗಳು ಇಂತಹ ಅಪಾಯಗಳು ಬಾರದಂತೆ ತಡೆಯುತ್ತವೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸುವ ನಾಗರಿಕರಿಗೆ ತಮ್ಮ ಧರ್ಮ, ರಾಜ್ಯ, ಭಾಷೆಗಳನ್ನು ಮೀರಿದ ಉತ್ಸಾಹ, ದೇಶಭಕ್ತಿಗಳು ಉದ್ದೀಪನಗೊಳ್ಳುವುದರಿಂದ ದೇಶದ ಐಕ್ಯತೆಯ ಬಗ್ಗೆ ಅಭಿಮಾನ ಮೂಡುತ್ತದೆ. ಉಪಸಂಹಾರ: ಒಂದು ಹೂದೋಟದಲ್ಲಿ ಹಲವು ಬಣ್ಣದ, ಹಲವು ಜಾತಿಯ ಹೂಗಳಿದ್ದಷ್ಟು ಹೂದೋಟ ಸುಂದರವಾಗಿ ಕಾಣುವಂತೆ ಎಲ್ಲ ವೈವಿಧ್ಯತೆಗಳ ಮಧ್ಯೆಯೂ ದೇಶವು ಐಕ್ಯತೆಯಿಂದ ಇರಲು ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ಸದೃಢವಾದ ಮತ್ತು ಏಕೀಕೃತ ಭಾರತದ ನಿರ್ಮಾಣಕ್ಕೆ ನೆರವಾಗುತ್ತದೆ. ಇವು ಸ್ವಾತಂತ್ರ್ಯದ ಜ್ಯೋತಿಯು ಎಂದೆಂದಿಗೂ ಆರದಂತಹ ಸ್ಥಿತಿಯನ್ನು ಭಾರತೀಯರ ಹೃದಯದಲ್ಲಿ ತುಂಬುತ್ತದೆ.